ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ಮೊಟ್ಟೆಗಳಿಗೂ ಶುರುವಾಯಿತು ಕಂಟಕ. ಗಲ್ಫ್ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗ್ತಾ ಇದ್ದಂತಹ ಮೊಟ್ಟೆ ಈಗ ಸಂಪೂರ್ಣ ಸ್ಥಗಿತ ಆಗಿದೆ. ರಫ್ತು ಸ್ಥಗಿತ ಆಗಿರೋದ್ರಿಂದ ಪ್ರತಿನಿತ್ಯ 50 ರಿಂದ 60 ಸಾವಿರ ಮೊಟ್ಟೆ ಹಾಳಾಗ್ತಾ ಇದೆ. ₹6 ಇಂದ ₹3 ಕುಸಿದಿದೆ ಮೊಟ್ಟೆ ಬೆಲೆ. ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಕೋಳಿ ಫಾರ್ಮ್ ಇರುವಂತಹ ಕೊಪ್ಪಳ ಜಿಲ್ಲೆಯಲ್ಲಿ 28 ಕೋಳಿ ಫಾರ್ಮ್ಗಳಿಗೆ ಲಕ್ಷ ನಷ್ಟ ಆಗಿದೆ. ಇಲ್ಲಿಂದ ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆಯನ್ನ ರಫ್ತು ಮಾಡ್ತಾ ಇದ್ರು. ಅಲ್ಲಿಂದ ನಾವು ಆಮದು ಮಾಡಿಕೊಳ್ಳುವಂತಹ ತೈಲ ಆಗಿರಬಹುದು ಅಥವಾ ಅಡುಗೆ ಅನಿಲ, ಇವೆಲ್ಲವೂ ಈಗ ಸಮಸ್ಯೆ ಆಗ್ತಾ ಇದೆ. ಸದ್ಯಕ್ಕೆ ತೈಲದ ಸಮಸ್ಯೆ ಇಲ್ಲ ಅಂತ ಅಂದ್ರು, ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಎಷ್ಟು ಕಾಡ್ತಾ ಇದೆ ನಮ್ಮನ್ನ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಇಲ್ಲಿಂದ ರಫ್ತಾಗುವಂತಹ ವಸ್ತುಗಳೇನಿದೆ, ಅದು ಮೊಟ್ಟೆ, ಒಣಮೆಣಸು, ಕೆಲವು ಪದಾರ್ಥಗಳು, ಇವೆಲ್ಲವೂ ಸಮಸ್ಯೆ ಆಗ್ತಿದೆ. ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧ ಇಷ್ಟು ದಿನಗಳ ಕಾಲ ಕೇವಲ ಗೃಹೋಪಯೋಗಿ ಸಿಲಿಂಡರ್ ಸೇರಿದಂತೆ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ ಮಾತ್ರ ಪರಿಣಾಮವನ್ನು ಬೀರಿತು. ಆದರೆ ಇದೀಗ ಮುಂದುವರೆದು ಕುಕ್ಕಟೋದ್ಯಮದ ಮೇಲೆ ಕೂಡ ಈ ಯುದ್ಧ ಇದೀಗ ಪರಿಣಾಮವನ್ನು ಬೀರತಕ್ಕಂಥದ್ದು. ಯುದ್ಧದ ಪರಿಣಾಮವಾಗಿ ಇದೀಗ ಏನು ಮೊಟ್ಟೆ ಇದೆ, ಮೊಟ್ಟೆ ಸಂಪೂರ್ಣವಾಗಿ ತನ್ನ ಒಂದು ಬೇಡಿಕೆಯನ್ನು ಕಳ್ಕೊಂಡದ್ದು ದೃಶ್ಯದಲ್ಲಿ ನಿಮಗೆ ತೋರಿಸ್ತೀನಿ. ಈ ಒಂದು ಕೊಪ್ಪಳದಲ್ಲಿ ಅತಿ ಹೆಚ್ಚು ಕೋಳಿ ಫಾರ್ಮ್ಗಳು ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರತಿದಿನವೂ ಕೂಡ ಈ ಒಂದು ಕೊಪ್ಪಳದಿಂದ ಏನು ಗೋವಾ ಸೇರಿದಂತೆ ಹಲವು ರಾಜ್ಯಗಳಿಗೆ ಹೋಗಿ ಅಲ್ಲಿಂದ ವಿದೇಶಕ್ಕೆ ಕೂಡ ಅದು ರಫ್ತಾಗ್ತಾ ಇತ್ತು, ಏನು ಗಲ್ಫ್ ಕಂಟ್ರಿಗಳಿಗೆ. ಇದೀಗ ಯುದ್ಧದ ಪರಿಣಾಮವಾಗಿ ಈ ಒಂದು ಮೊಟ್ಟೆಗಳನ್ನು ಕೇಳುವರೇ ಇಲ್ಲದಂತಾಗಿದೆ. ಹೀಗಾಗಿ ಸಂಪೂರ್ಣವಾಗಿ ತತ್ವಗಳೆಲ್ಲವೂ ಕೂಡ ಇದೀಗ ಕೋಳಿ ಫಾರ್ಮ್ ನಲ್ಲಿ ಇರತಕ್ಕಂಥದ್ದು. ಮತ್ತೊಂದು ಕಡೆ ಬೇಡಿಕೆ ಏನು ದರ ಕೂಡ ಇದೀಗ ಕಡಿಮೆ ಆಗಿರ್ತಕ್ಕಂಥದ್ದು. ಈ ಮುಂಚೆ ಒಂದು ಮೊಟ್ಟೆಯ ದರ ₹6 ರಿಂದ ₹6 ಅಷ್ಟು ಇತ್ತು. ಈಗ ಅದೀಗ ₹3 ಇರತಕ್ಕಂಥ ಪರಿಣಾಮವಾಗಿ ಸಹಜವಾಗಿಯೇ ಕೋಳಿ ಫಾರ್ಮ್ನವರಿಗೆ ಸಾಕಷ್ಟು ಹಾನಿ ಆಗ್ತಕ್ಕಂಥದ್ದು. ಮತ್ತೊಂದು ಕಡೆ ಅಸಂಖ್ಯಾತ ಏನು ಕೋಳಿ ಫಾರ್ಮ್ನ ಉದ್ಯಮಿಗಳಿದ್ದಾರೆ, ಅವರೆಲ್ಲರೂ ಕೂಡ ಇದೀಗ ಹಾನಿಗೆ ಒಳಗಾಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ನಿಮಗೆ ತೋರಿಸ್ತೀನಿ. ಕಳೆದ ಒಂದು 4-5 ದಿನಗಳು ಕೂಡ ಈ ಒಂದು ಮೊಟ್ಟೆ ರಫ್ತು ಆಗ್ತಾ ಇಲ್ಲ. ಹೀಗಾಗಿ ಕೋಳಿ ಫಾರ್ಮ್ ನಲ್ಲಿ ಎಲ್ಲವೂ ಕೂಡ ಈಗ ಮೊಟ್ಟೆಗಳು ಇರ್ತಕ್ಕಂಥದ್ದು. ಮತ್ತೊಂದು ಭಾಗದಲ್ಲೂ ಕೂಡ ಮೊಟ್ಟೆಗಳು ಸ್ಟಾಕ್ ಇರ್ತಕ್ಕಂಥದ್ದು. ಪ್ರತಿದಿನವೂ ಕೂಡ ಯಾಕಂತಂದ್ರೆ ಗೋವಾಕ್ಕೆ ಹೋಗಿ ಅಲ್ಲಿಂದ ಶಿಪ್ಗಳ ಮೂಲಕ ಅದು ವಿದೇಶಕ್ಕೆ ಹೋಗ್ತಾ ಇತ್ತು. ಆದರೆ ಇದೀಗ ಯುದ್ಧದ ಪರಿಣಾಮವಾಗಿ ಈಗ ಕೋಳಿ ಫಾರ್ಮ್ ನಲ್ಲೇ ಮೊಟ್ಟೆಗಳು ಇರ್ತಕ್ಕಂಥದ್ದು. ಯಾರು ಕೂಡ ಮೊಟ್ಟೆಗಳನ್ನ ರಫ್ತು ಮಾಡ್ತಾ ಇಲ್ಲ. ಅದಕ್ಕೆ ಬೇಡಿಕೆ ಕೂಡ ಕುಸಿರ್ತಕ್ಕಂಥದ್ದು ಪ್ರಮುಖ ಕಾರಣ. ಯಾಕಂತಂದ್ರೆ ಯುದ್ಧದ ಹಿನ್ನೆಲೆಯಲ್ಲಿ ರಫ್ತು ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಕೋಳಿ ಫಾರ್ಮ್ನವರು ಲಾಸ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋಕೆ ಜೊತೆಗೆ ಇಲ್ಲಿ ಕೋಳಿ ಫಾರ್ಮ್ನವರು ಇರ್ತಕ್ಕಂಥದ್ದು, ಅವ್ರನ್ನ ಒಂದು ಮಾತಾಡ್ಸಂತ ಒಂದು ಕೆಲಸವನ್ನ ಮಾಡೋಣ. ಹೇಳಿ, ಈಗ ಏನೆಲ್ಲ ನಿಮ್ಗೆ ಎಫೆಕ್ಟ್ ಆಗಿದೆ ಈ ಯುದ್ಧದಿಂದ ಅಂತ? ಸರ್, ಗಲ್ಫ್ ಕಂಟ್ರಿಗಳಲ್ಲಿ ಯುದ್ಧ ಆಗೋದ್ರಿಂದ ಈ ಗ್ಯಾಸಿನ ಬೆಲೆ ಜಾಸ್ತಿ ಆಗಿ ರೆಸ್ಟೋರೆಂಟ್ಗಳು ಎಲ್ಲ ಬಂದಾಗಿಬಿಟ್ಟಿದೆ ಸರ್. ಲೋಕಲ್ ಆಗಿ ಸತಿಗೂ ತತ್ತಿಗಳು ಸೇಲ್ ಆಗ್ತಾ ಇಲ್ಲ. ಇನ್ನೊಂದೇನೆಂದರೆ, ಈ ಮೊಟ್ಟೆಗಳು ವಿದೇಶಕ್ಕೆ ರಫ್ತಾಗ್ತಾ ಇದ್ವು. ಈಗ ಅಲ್ಲಿ ಸಹ ಯುದ್ಧದ ವಾತಾವರಣ ಇರೋದ್ರಿಂದ ರಫ್ತುಗಳು ಕಮ್ಮಿ ಆಗಿಬಿಟ್ಟೈತೆ ಸರ್. ಈಗ ಹಂಗಾಗಿ ನಮ್ಮ ಮೊಟ್ಟೆಗಳು ಡೈಲಿ 2-3 ಗಾಡಿ ಹೋಗೋಂಥವು 8-10 ದಿವಸಕ್ಕೆ ಒಂದು ಗಾಡಿ ಹೋಗೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಸರ್. 1,20,000 ಪ್ರೊಡಕ್ಷನ್ ಇದೆ ನಮ್ಮದು. ಈಗ ಒಂದು 30,000-40,000 ಹೋಗ್ತಾ ಇಲ್ಲ ಡೈಲಿ. ಅಂತಿಲ್ಲ ಅಂದ್ರೆ 30,000 ರಿಂದ 50,000 ತತ್ತಿಗಳು ನಮಗೆ ಉಳಿದ್ಬಿಟ್ಟು ಅವು ಹಾಳಾಗ್ತಾ ಇದ್ದಾವೆ. ಅವು ಹಾಳಾದಂಥ ತತ್ತಿಗಳನ್ನ ಮತ್ತೆ ನಾವು ತೆಗೆದು ಡಂಪಿಂಗ್ ಮಾಡಿ ಇದು ಮಾಡ್ತಾ ಇದ್ದೀವಿ ಸರ್. ಎಂತಿಲ್ಲಂದ್ರೆ ನಮಗೆ ಡೈಲಿ 3 ರಿಂದ 4 ಲಕ್ಷ ರೂಪಾಯಿವರೆಗೂ ಲಾಸ್ ಆಗ್ತಾ ಇದೆ. ಆಮೇಲೆ ಈಗ ಲೇಬರ್ ಚಾರ್ಜಸ್ಸು, ಈ ಮೇಂಟೆನೆನ್ಸ್, ನಿರ್ವಹಣೆ ಖರ್ಚು ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಹಿಂಗಾಗಿ ನಮ್ಗೆ ಏನು ಮಾಡ್ಬೇಕಂತ ದಿಕ್ಕೆ ತೋರ್ತಾ ಇಲ್ಲ ಸರ್. ಯಾವುದೊಂದು ಬೇಸಿಗೆ ಕಾಲ ಆಗೋದ್ರಿಂದ ಮೊಟ್ಟೆಗಳನ್ನು ಭಾಳ ದಿವಸ ಇಡೋ ಆಗಿಲ್ಲ ಸರ್. ವಾರದೊಳಗೆ ನಮ್ಗೆ ಸೇಲ್ ಮಾಡಿಬಿಡ್ಬೇಕು. ಕೊಪ್ಪಳಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶೆಲ್ಗಾರೇಶನ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.